ಮೊದಲು ನಾವು ಕಾಂಗ್ರೆಸ್ಗೆ ಹೋಗ್ತಿದ್ವಿ ಸರ್. ನಾವು ಕಾಂಗ್ರೆಸ್ನಾಗ ಇದ್ವಿ. ಎಷ್ಟು 10 ವರ್ಷ ಇದ್ವಿ ಸರ್. BJPಗೆ ಯಾವಾಗ ನಮ್ಮ ತಂಗಿ ಗಂಡ ಇಬ್ಬರು ಜಗಳ ಮಾಡಿದ್ರು ಸರ್. ಅವ್ರಿಗಿಬ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಸುವರ್ಣ ಅವ್ರಿಬ್ರು ಬೇರೆ ಮಾಡ್ಯ. ಅವ್ನಿಗೂ ಮುಚ್ಚಿಟ್ಟ ನಮ್ಮ ಮೈದ್ನಾಗ 2 ವರ್ಷ ಆಯ್ತು ಸರ್. 2 ವರ್ಷದಾಗ ನಮ್ಮ ತಂಗಿ ಮೇಲೆ 9 ಕೇಸ್ ಹಾಕ್ಯಾರ ಸರ್. ಕಾರ್ಪೊರೇಟ್ ಇಲ್ಲಿ ಬನ್ನಿ ಮಟ್ಟ ಬಂದು ಅವರೆಲ್ಲ ರೌಡಿಗೆ ಕರ್ಕೊಂಬಂದು 12 ಮಂದಿ ಕರ್ಕೊಂಬಂದು ಸುಜಾತ ಮ್ಯಾಗ ಅಟ್ಯಾಕ್ ಮಾಡಿದ್ರು ಸರ್. ಆ ಟೈಮ್ನಾಗ ಸುಜಾತ ನಮ್ಮ ಅವ್ವ ನಮ್ಮ ಅಕ್ಕ ಇದ್ರು ಸರ್. ಪೊಲೀಸವ್ರು ಕರ್ಕೊಂಬಂದಿದ್ದು ಕೂಡಲೇ ಪೊಲೀಸವ್ರು ಬಂದು ಹೊಡ್ಯಾಕತ್ತಿದ್ರು. ಪೊಲೀಸರು ನಮ್ಗೆ ಯಾವ ಹೆಲ್ಪ್ ಮಾಡಿಲ್ಲ ಸರ್. ನಮ್ದು ಏನಂದು ಅಂತಂದ್ರೆ ಅವ್ರಿಗೆ ಅರೆಸ್ಟ್ ಮಾಡ್ಬೇಕು ಸರ್. ನಮ್ಗೆ ರಕ್ಷಣೆ ಬೇಕು ರೀ. ನಮ್ಗೆ ರಾತ್ರಿ ಹೊತ್ತಿನಾಗ ಬಂದು ಗುಂಡಾಗ ಕಳಿಸ್ತಾಡ್ರಿ ಅಕ್ಕಿ. ನಮ್ಮ ಬೆದರಿಕೆ ಐತಿ ರೀ, ಪ್ರಾಣ ಭಯ ಐತಿ. ನಮ್ಗೆ ಸ್ವಲ್ಪ ಏನಾರ ಬೇಕು ರೀ ನಮ್ಗೆ. ಇದಕ್ಕೆ ಮಾಹಿತಿ ಕೊಟ್ಟರು ಅವರು. ಏನಕ್ಕೆ ಏನು ಮಾಡಿರಿ, ಏನಾಗೈತಿ ಅಂತಂದು ಎಲ್ಲ ತಿಳ್ಕೊಂಡು ಹೋದ್ರು ಅವರು. ನಾವು ನೋಡ್ಕೊತೀವಿ, ನಾವು ಅದೀವಿ, ಏನು ಆಗಂಗಿಲ್ಲ ಅಂತಂದು ನಾವು ನ್ಯಾಯ ತೋರಿಸ್ತೀವಿ, ನ್ಯಾಯ ಗೆದ್ದಿಸ್ತೀವಿ ಅಂತಂದು ಹೋದ್ರು ಸರ್. ಮಂದು ತೊಗೊಂಡಿರಿ. ಯಾವಾಗ ಎಷ್ಟು ಕಂಪ್ಲೇಂಟ್ ತೋರಿಸ್ತೇವೆ ನೋಡಿರಿ ಮೇಡಮ್ ಅವ್ರಿಗೆ. ತೊಗೊಂಡೇ ಇಲ್ಲ ರೀ. ಬರೆದು ಕೊಡಂತಾರೆ. ನಾವು ಕೊಟ್ರೂ ಅಲ್ಲಿ ಬೀಸ್ ಹೋಗಿರ್ತಾರೆ. ಆಕೆ ಬಂದ ಕೂಡಲೇ ಆಕೆ ತೊಗೊಂತಾರೆ ಸರ್. ನಮ್ಗೆ ತೊಗೋತಾರೆ. ಕಮಿಷನರ್ ಆಫೀಸ್ಗೂ ಹೋಗಿವಿ ಸರ್. ಅಲ್ಲಿನೂ ಹೋಗಿ ಸರ್. ನೈಟ್ ನಾವು 2 ಗಂಟೆಗೆ ಫೋನ್ ಮಾಡಿದ್ರು. ನಮ್ಮ ತಮ್ಮ ಪೊಲೀಸವ್ರಿಗೆ ಫೋನ್ ಮಾಡಿದ್ರು ಸರ್. ಅವ್ರು ಬಂದಿದ್ರು ಸರ್. ಮತ್ತು ಆ ಹುಡುಗ ನಾವು ಪುದಿಯನ್ನ ಹುಡುಗ ಅಲ್ಲಿ ಅದಾರ ಸರ್, ಅವ್ರು ಕರ್ಕೊಂಬರ್ರಿ ಹೋಗಿ ಅಂತಂದ್ರೆ ಇಲ್ಲ FIR ಮಾಡ್ಬೇಕು ಮೊದಲು ಅಂದರು. ಮತ್ತು ನಮ್ಮ ತಮ್ಮ ಅಂದ್ರೆ ಮೊದಲು ಅಲ್ಲಿ FIR ಮೇಲೆ ಸರ್ ಅವ ಎಲ್ಲರೂ ಹೋಗಿಬಿಡ್ತಾನೆ, ಸ್ವಲ್ಪ ಹೋಗಿ ಕರ್ಕೊಂಡು ಬರ್ರಿ ಮತ್ತು ನಾವು ಬಂದು ಆಮೇಲೆ FIR ಮಾಡ್ತೀವಿ. ಇಲ್ಲ ಮೊದಲು FIR ಮಾಡಿರಿ ಮತ್ತು ಆಮೇಲೆ ಅವ್ನು ಕರ್ಕೊಂಬರ್ತೀವಿ ಅಂದರು. ಮತ್ತು ನಡಿ ಸರ್ ನಾವು ಬರ್ತೀವಿ ಅಂತಂದ್ರೆ ನಮ್ಮ ತಮ್ಮ ನಾನು ನಮ್ಮ ತಮ್ಮ 3 ಮಂದಿ ಹತ್ತೀವಿ ಸರ್. ಗಾಡಿ ಹತ್ತಾಕಿದ್ರೆ ಸರ್ ಅಂದರು ಏನು ಇಲ್ಲೇ ಇರಿಂದರು ನಮ್ಮ ತಮ್ಮಗೆ. ನೀನು ಸುಜಾತ ನಿಮ್ಮ ಅಕ್ಕ ಬಾ, ಇಬ್ಬರು ಬರ್ರಿ. ನಾನು ಹೆಂಗೆ ತೊಗೊಂಡೋಗಿನ ಹಂಗೆ ಬಂದು ಬಿಡ್ತೀನಿ ನಿಮ್ಗೆ. ಈಗ 2:30 ಆಗಿತ್ತು ಟೈಮು. ನಿಮ್ಮ ತಮ್ಮ ಬೇಡ, ಸರ್ ಬರ್ತಾರೆ ನಿಮ್ಮ ತಮ್ಮನ ಮಾತಾಡೋಕೆ ಮನೆ ಕಡೆ, ನೀವು ಬರ್ರಿ ಅಂತಂದರೆ ನಾನು ನಮ್ಮ ತಂಗಿ ಹತ್ತೀವಿ ಸರ್. ಈ ಕಡೆಯಿಂದ ಹೋದ್ರೆ 5 ನಿಮಿಷ ದಾರಿ. ಈ ರಸ್ತೆ ಹೋದ್ರೆ ಅವರು ಆ ಕಡೆ ಹೊಲ್ದಾಗಿಂದ ಕರ್ಕೊಂಡು ಹೋಗ್ಯಾರ ಸರ್. ನಮಗೆ ಇಲ್ಲಿ ಮುಲ್ಕಂಟೆ ಅದಾವೆ ಸರ್ ಆ ಕಡೆ. ಆ ರಸ್ತೆ ನಾವು ಅಂದ್ವಿ ಸರ್ ಈ ಕಡೆಯಿಂದ ಹೋದ್ರೆ 5 ನಿಮಿಷ ದಾರಿ, ಮತ್ತು ನೀವು ಈ ಕಡೆ ಯಾಕೆ ಕರ್ಕೊಂಡು ಹೋಗ್ತೀರಿ ಅಂತ ಸುಜಾತ ಕೇಳಿದ್ರು. ಫಸ್ಟ್ ಏನಂದ್ರು ನಿಮ್ಮ ಕಡೆ ಮೊಬೈಲ್ ಐತಾ ಅಂತ ಕೇಳಿದ್ರು. ಇಲ್ಲ ಸರ್ ನಾವು ಮೊಬೈಲ್ ಏನು ತಂದಿಲ್ಲ ಅಂದ್ವಿ. ಮತ್ತು ಸರ್ ಅಂದ್ರೆ ನಾವು ಏನಾಯ್ತು ಅದನ್ನು ಮಾಡ್ಬೇಕು, ನೀನು ಸುಮ್ಮನೆ ನಡಿ, ನಾವು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ ಅಂದರು. ಮತ್ತು ಸುಜಾತ ಈ ಕಡೆ ಎಲ್ಲರೂ ಕರ್ಕೊಂಡು ಹೋಗಾಕತ್ತೀರಿ. ಮತ್ತು ನಾ ಚೀರಿ ಇದು ಕಾರಿಂದ ಕಾಚು ಹೊಡಿತೀನಿ ನೋಡ್ರಿ, ಹೊಡೆದು ನಾ ಇರ್ತೀನಿ ಅಂದರು. ಇಲ್ಲ ಬೈ ಅದೆಲ್ಲ ಮಾಡೋಕ್ಕೆ ಹೋಗಬೇಡ, ನನಗೆ ದಾರಿ ಗೊತ್ತಾಗಿಲ್ಲ, ನಾನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ಯಾರ ಸರ್. ನಮ್ಗೆ 2:30 ಆಯ್ತು ಸರ್. ಅಷ್ಟೊತ್ತಿನಾಗ ನಮ್ಗೆ ಇಬ್ಬರು ತೊಗೊಂಡೋಗಿ ಅಲ್ಲಿ ಈ ಕಡೆ ರಸ್ತೆ ಐತಿ ಸರ್, ಅದೆಲ್ಲ ಹೊಲ್ದಾಗ ಅಲ್ಲಿ ತೊಗೊಂಡೋಗಿದ್ರು. ನಾವು ಜಬರ್ದಸ್ತಿ ನಮ್ಮ ತಂಗಿ ಜೋರು ಮಾಡಿದ್ಲು ಬಾಯಿ, ಇಲ್ಲ ಕರ್ಕೊಂಡು ಬಂದಿರಿ ಸರ್ ನೀವು, ರಸ್ತೆ ಹಿಂಗೈತಿ 5 ನಿಮಿಷ ದಾರಿ, ನಾವು ತೋರಿಸ್ತಿದ್ವಲ್ಲ ನಿಮ್ಗೆ ರಸ್ತೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಹಿಂಗೆ ಕರ್ಕೊಂಡು ಬಂದಿರ ಅಂತ ನಮ್ಮ ತಂಗಿ ಬಾಯಿ ಮಾಡಿದ್ವಿ ಸರ್. ಮತ್ತು ಅಷ್ಟೊತ್ತಿಗೆ ಅವ್ರು ಫೋನ್ನಾಗ ಮಾತಾಡಿದ್ರು ಸರ್ ಯಾರ ಜೊತೆ. ಬರೋಕ್ತೀವಿ ಸರ್, ತೊಗೊಂಬರೋಕ್ತೀವಿ ಸರ್ ಹಂಗೆ ಅಂತಂದ್ರು. ನಮ್ಮ ತಂಗಿ ಯಾವಾಗ ಬಾಯಿ ಮಾಡಿದ್ಲು ಆವಾಗ ಸೀದಾ ದಾರಿ ಕರ್ಕೊಂಡು ಹೋಗ್ಯಾರ ಪೊಲೀಸರು. ನಮಗೂ ನ್ಯಾಯ ಬೇಕು ಸರ್. ಸುವರ್ಣ ಅವ್ರಲಿಂದ ನಮ್ಮ ತಮ್ಮಗೆ ನಾವು ಎಲ್ಲರೂ ಊರಿಗೆ ಹೋಗ್ತೀವಿ ಸರ್. ಎಲ್ಲರಿಗೂ ಜೀವಾಪಾಯ ಇದೆ ನಮಗೂ. ಇಷ್ಟು ದಿವಸ ನಮ್ಗೆ ಯಾರು ಇಲ್ಲಿ ಯಾವುದು ಶತ್ರು ಇಲ್ಲ. ನಮಗಂತೂ ಇರೋದು ಅವರ ಸರ್. ಈಗ ನಮಗೆ ಎಷ್ಟು ಮಂದಿ ನಮ್ಮ ತಮ್ಮ ಕಂಪ್ಲೇಂಟ್ ಕೊಟ್ಟಾರ ನೋಡ್ರಿ, ಅವರೆಲ್ಲರಿಗೂ ಅರೆಸ್ಟ್ ಮಾಡಬೇಕು. ನಮ್ಮ ತಂಗಿಗೆ ಹೆಂಗೆ ಮಾಡೋರು ನೋಡ್ರಿ ಕಾರ್ನಲ್ಲಿ ಜೀಪ್ನಲ್ಲಿ, ಆ ಥರ ಅವ್ರಿಗೂ ಮಾಡಬೇಕು. ಅದು ನಾವು ನ್ಯಾಯಕ್ಕೆ ಹೋಗ್ಬೇಕು. ಮೊದಲು ನಾವು ಕಾಂಗ್ರೆಸ್ಗೆ ಹೋಗ್ತಿದ್ವಿ ಸರ್. ನಾವು ಕಾಂಗ್ರೆಸ್ನಾಗ ಇದ್ವಿ. ಎಷ್ಟು 10 ವರ್ಷ ಇದ್ವಿ ಸರ್. BJPಗೆ ಯಾವಾಗ ನಮ್ಮ ತಂಗಿ ಗಂಡ ಇಬ್ಬರು ಜಗಳ ಮಾಡಿದ್ರು ಸರ್. ಅವ್ರಿಗಿಬ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಸುವರ್ಣ ಅವ್ರಿಬ್ರು ಬೇರೆ ಮಾಡ್ಯ. ಅವ್ನಿಗೂ ಮುಚ್ಚಿಟ್ಟ ನಮ್ಮ ಮೈದ್ನಾಗ. 2 ಮಕ್ಕಳು ಕಟ್ಕೊಂಡು ಆಕಿ ದುಡ್ಕೊಂಡು ತಿಂತ ಸರ್. ಎಲ್ಲಿ ಹೋದ್ರೂ ಆಕಿ ಮೈ ಮೇಲೆ ಬೀಳೋದು, ಕಂಪ್ಲೇಂಟ್ ಮಾಡೋದು, ಪೊಲೀಸರಿಗೆ ಕಳಿಸೋದು, ಹಿಂಗೆ ಗುಂಡಾಗಿರಿ ಕಳಿಸೋದು, ಅದೆಲ್ಲ ಕೆಲಸನೂ ಹೋಗಿತ್ತು. 2 ವರ್ಷ ಆಯ್ತು ಸರ್. 2 ವರ್ಷದಾಗ ನಮ್ಮ ತಂಗಿ ಮೇಲೆ 9 ಕೇಸ್ ಹಾಕ್ಯಾರ ಸರ್. ಸರ್ ದೂರಿನಲ್ಲಿ ಸರ್ ನಾವು ಇದಕ್ಕೆ ಮುಂಚೆ 2ನೇ ತಾರೀಕಿಗೆ ಒಂದು ಕಂಪ್ಲೇಂಟ್ ಆಗಿದೆ ಸರ್. ಘಟನೆ ಆಗಿದ್ದಕ್ಕೆಲ್ಲ ಕಾರ್ಪೊರೇಟ್ ಮ್ಯಾಗ ನಾವು FIR ಮಾಡಿದ್ವಿ ಸರ್. ಇದು ನಮ್ಮ ಸುಜಾತ ಹಂಡಿ ಅವ್ರು ಹೋಗಿ ಪೊಲೀಸ್ನ ಕರ್ಕೊಂಡು ಬಂದಿವಿ ಸರ್. ಇಲ್ಲಿ ಅವ್ರಿಗೆ ಜಗಳ ಆಗಿದೆ ಸರ್. ಗಾಂಧಿವಾಡ ಚಾಲುಕ್ಯನಗರ ಹತ್ರ ಆಗಿದೆ ಸರ್. ಅಲ್ಲಿ ಆಗಿದೆ, ಅಲ್ಲೇ ಮುಗೀತು ಸರ್. ಕಾರ್ಪೊರೇಟ್ ಇಲ್ಲಿ ಬನ್ನಿ ಮಟ್ಟ ಬಂದು ಅವರೆಲ್ಲ ರೌಡಿಗೆ ಕರ್ಕೊಂಬಂದು 12 ಮಂದಿ ಕರ್ಕೊಂಬಂದು ಸುಜಾತ ಮ್ಯಾಗ ಅಟ್ಯಾಕ್ ಮಾಡಿದ್ವಿ ಸರ್. ಆ ಟೈಮ್ನಾಗ ಸುಜಾತ ನಮ್ಮ ಅವ್ವ ನಮ್ಮ ಅಕ್ಕ ಇದ್ರು ಸರ್. 3 ಮಂದಿ ಇದ್ರು, ಅವ್ರು 12 ಮಂದಿ ಸರ್. ಅವರೆಲ್ಲ ಅಟ್ಯಾಕ್ ಮಾಡಿದ್ದಕ್ಕೆ ನಾವು ಕಂಪ್ಲೇಂಟ್ ಮಾಡಿವಿ ಸರ್. ವಿತ್ ಪೊಲೀಸವ್ರು ಕರ್ಕೊಂಡು ಬಂದಿದ್ದು ಕೂಡಲೇ ಪೊಲೀಸವ್ರು ಬಂದು ಹೊಡ್ಯಾಕತ್ತಿದ್ರು. ಪೊಲೀಸರು ನಮ್ಗೆ ಯಾವ ಹೆಲ್ಪ್ ಮಾಡಿಲ್ಲ ಸರ್. ನಮ್ಗೆ ಆ ಥರ ಮಾಡಿದ್ದು ಸರ್. ನಾನು ಕಂಪ್ಲೇಂಟ್ ಕೊಟ್ಟಿನಿ ಸರ್. 2ನೇ ತಾರೀಕಿಗೆ ಕೊಟ್ಟಿನಿ ಸರ್. ನಾನು ಕಂಪ್ಲೇಂಟ್ ಇದಾವೆ ನೋಡಿ ಸರ್. ಭಾಳ ಸಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ. 9 ಮಂದಿ ಮ್ಯಾಗ ಕಂಪ್ಲೇಂಟ್ ಕೊಟ್ಟಿನಿ ಸರ್. ನಾನು ಸುವರ್ಣ ಮ್ಯಾಗ ಯಾರು ಈಗ ನಮಗೆ ಸುವರ್ಣಾಗ ಅರೆಸ್ಟ್ ಮಾಡಬೇಕು ಸರ್. ಯಾಕಂದ್ರೆ ನಮ್ಮ ಸಿಸ್ಟರ್ ಅರೆಸ್ಟ್ ಮಾಡಿದ್ದಾರೆ ಸರ್. ಅವ್ರು ಯಾವುದಕ್ಕಿಲ್ಲ ಸರ್. ವಿತಿನ್ 5 ಡೇಸ್ನಲ್ಲಿ 6 ಕಂಪ್ಲೇಂಟ್ ಮಾಡಿದೆ ಸರ್.
3 ದಿವಸದಾಗ 5 ಕಂಪ್ಲೇಂಟ್ ಹಾಕಿದ್ದಾರೆ ಸರ್, 5 ಕೇಸ್ ಮಾಡಿ ಅವರು ಇದು ಮಾಡಿದ್ರು ಸರ್. ಈಗ ವಾಂಟೆಡ್ಲಿ ಮಾಡ್ತಾ ಇದ್ದಾರೆ, ಕಾರ್ಪೊರೇಟರ್ ಮ್ಯಾಗ ಕ್ರಮ ತಗೋಬೇಕಂತ ನಾವು ಕೋರ್ಕೊಳ್ತೀವಿ ಸರ್. 9 ಜನ ಹಾಕಿದ್ದು ಸರ್. ಜ್ಞಾನೇಶ್, ಸುವರ್ಣ, ಡೇವಿಡ್, ಜಾನಿ, ಶಡ್ರಕ್, ನಿರ್ಮಲ, ಜಾಶ್ವಾ, ಪಿತ್ತಲ್, ಪ್ರಶಾಂತ್ ಇವರೆಲ್ಲ ಸರ್. ನಮ್ಮ ಮ್ಯಾಗ ಸರ್, ನನ್ನ ಮ್ಯಾಗ, ನಮ್ಮ ಅಕ್ಕನ ಮ್ಯಾಗ, ನಮ್ಮ ಸುಜಾತ ಮ್ಯಾಗ, ನಮ್ಮ ಮಮ್ಮಿ ಮ್ಯಾಗ, ನಮ್ಮ ಅಕ್ಕನ ಮ್ಯಾಗ 6 ಮಂದಿ ಮ್ಯಾಗ ಮಾಡಿದ್ವಿ ಸರ್. ನಮ್ಮ ಅಕ್ಕವ್ರು ಇಲ್ಲ ಸರ್, ನಮ್ಮ ಅಕ್ಕವ್ರು ಒಂದು ಊರಿನಿಂದ ಬಂದಿದ್ದಾರೆ, ನಮ್ಮ ಮಮ್ಮಿಗೆ ನೋಡಕ್ಕೆ ಬಂದಿದ್ರು, ಅವ್ರ ಮ್ಯಾಗ ಹಾಕಿದ್ದಾರೆ. ಇನ್ನೊಬ್ಬ ಅಕ್ಕ ನಮ್ಮ ಅಕ್ಕ ದುಬೈದಾಗ ಇರ್ತಾರೆ ಸರ್, ಅವ್ರ ಹೆಸರು ಹಾಕಿದ್ದಾರೆ, ಸುಮ್ಮನೆ ಅವ್ರ ಹೆಸರು ಹಾಕಿದ್ದಾರೆ ಸರ್. ಇದು ಜಗಳ ಬಂದಿದ್ದು ಕಾರ್ಪೊರೇಟರ್ ತಂದಿದ್ದು ಸರ್. ಇದು ಯಾವ ಎಲೆಕ್ಷನ್ದು BJP ಸಂಬಂಧ ಇಲ್ಲ ಸರ್. ನಾನು ಇನ್ನೊಂದು ಮಾತಾಡ್ತೀನಿ, ಯಾಕಂದ್ರೆ ಅದು ಇದು SRA ಮಾಡಕತ್ತೀವಿ ಸರ್. ನಾವು SRA ಮಾಡಕತ್ತೀವಿ, ಬರೀ ಮ್ಯಾಪಿಂಗ್ ಮಾಡಕತ್ತೀವಿ, ಅಂದ್ಬಿಟ್ಟು ಯಾವುದು ಮಾಡಿಲ್ಲ ಸರ್. ನಾವು ಮ್ಯಾಪಿಂಗ್ ಮಾಡಕತ್ತೀವಿ ಅಂದ್ರೆ ಅಲ್ಲಿ ಜಗಳ ಹಚ್ಕೊಂಡ್ರು ಸರ್. ಯಾರೋ ಕಾರ್ಪೊರೇಟರ್ ಯಾರಿಗೋ ಕುಡಿಸಿ ಕಳಿಸಿದ್ವಿ ಸರ್. ಅಲ್ಲಿ ಹೋಗಿ ಜಗಳ ಮಾಡ್ಕೊಂಡು ಇನ್ನು ನಾವು ಬರ್ತೀವಂತ ಆ ಹುಡುಗ ನಮ್ಮ ಕೂಡ ಜಗಳ ಹಚ್ಚಿದ್ಕೊಂಡು ವಿದಿನ್ ಸೆಕೆಂಡ್ ಕಾರ್ಪೊರೇಟರ್ ಅಲ್ಲಿ ಬಂದು ನಿಂತಿದ್ದು ಸರ್. ಇಲ್ಲ ಪ್ರಶಾಂತ್ ನಮ್ಮ ಕೂಡ ಜಗಳ ಮಾಡಿದ್ದಕ್ಕೆ 2 ಸೆಕೆಂಡ್ನೂ ಆಗಿಲ್ಲ ರೀ, ವಿತಿನ್ ಸೆಕೆಂಡ್ಸ್ನಾಗ ಕಾರ್ಪೊರೇಟರ್ ಅಲ್ಲಿ ಬಂದು ನಿಂತಿದ್ಲು, ಸೀದಾ ಬಂದು ಜಗಳ ಮಾಡಿ ಸರ್. ಅಂದ್ರೆ ಕಾರ್ಪೊರೇಟರ್ ಪ್ಲಾನಿಂಗ್ ಪ್ರಕಾರ ಇಲ್ಲ. ಅವ್ರ ಮನೆ ಒಂದು ಅವ್ರು ನಿಂತು ಇಲ್ಲಿ ಬರೋಕೆ ಒಂದು 10 ಮಿನಿಟ್ಸ್ ಅದು ಆಗುತ್ತೆ ಮನೆಯಾಗಿಂದ ಬರ್ಬೇಕು. ಮನೆಯಾಗಿಂದ ಬಂದಿಲ್ಲ ರೀ, ಅವ್ರು ಬಾಜುಕ್ ನಿಂತು ಅವ್ರು ಕೂಡ ಮಾಡಿಸಿದ್ಲು. ನಮ್ಮ ಮನೆಯಾಗ 6 ಮಂದಿಗೆ ತೊಗೊಂಡ ಸರ್ ಕಸ್ಟಡಿಗೆ. ಅಂದ್ರೆ ನಾವು ಇದು ಮಾಡ್ಕೊಂಡು ಬಂದಿದ್ವಿ ಸರ್. ನಮ್ಮ ಸುಜಾತಾಗ ಅರೆಸ್ಟ್ ಮಾಡಿದ್ದೆ ಸರ್. ಅವ್ರಿಗೆ ಸಂಬಂಧ ಇಲ್ಲ ರೀ ಇದಕ್ಕೆ ಮ್ಯಾಗ. ಮರಿದಾಸ್ ನನ್ನ ಹೆಸರು ಸರ್.